ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 6 ಗಣಿತ ಅಧ್ಯಾಯ 7 ಭಿನ್ನರಾಶಿಗಳು PBL 5 ಪೂರ್ಣ ಮತ್ತು ಭಾಗಗಳು ಒಳಗೊಂಡಿರುವ ಪರಿಕಲ್ಪನೆಗಳು ಭಿನ್ನರಾಶಿಯ ವಿಧಗಳು, ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಕಲಿಕಾ ಫಲಗಳು ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿಯ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಳ್ಳುವರು. ವಿದ್ಯಾರ್ಥಿಗಳನ್ನ ಭಿನ್ನರಾಶಿಗಳ ಬಗ್ಗೆ ಆಲೋಚಿಸುವಂತೆ ಮಾಡಲು ಕೇಳಬೇಕಾದ ಪ್ರಶ್ನೆ ಈ ರೀತಿಯಾಗಿದೆ. ಭಿನ್ನರಾಶಿಯು ಪೂರ್ಣಕ್ಕಿಂತ ದೊಡ್ಡದಾಗಿರಲು ಸಾಧ್ಯವೇ? ಚಟುವಟಿಕೆ 1 ಹಾಳೆಯ ಮಡಿಸುವಿಕೆ ಮತ್ತು ಬಣ್ಣ ಹಚ್ಚುವುದು. ಬೇಕಾಗುವ ಸಾಮಗ್ರಿಗಳು A4 ಹಾಳೆ, ಬಣ್ಣದ ಪೆನ್ಸಿಲ್. ಪ್ರತಿಯೊಂದು ವಿದ್ಯಾರ್ಥಿಯಿಂದ ಈ ಒಂದು ಚಟುವಟಿಕೆಯನ್ನ ಮಾಡಿಸಬಹುದು, ಇಲ್ಲ ಗುಂಪಿನಲ್ಲಿ ಮಾಡಿಸಿ ಒಂದು ಗುಂಪು ಒಂದು ಆಕ್ಟಿವಿಟಿಯನ್ನ ಮಾಡಿಸುವ ಹಾಗೆ ಮಾಡಿಸಬಹುದು. ಚಟುವಟಿಕೆಯ ಸೂಚನೆಗಳು ಈ ರೀತಿಯಾಗಿವೆ. ಒಂದು ಕಾಗದ ಹಾಳೆಯನ್ನ ತೆಗೆದುಕೊಳ್ಬೇಕು, ಅದನ್ನ 2 ಸಮಭಾಗಗಳಾಗಿ ಮಡಚಬೇಕು, ಅಂದ್ರೆ ಒಂದು ಫೋಲ್ಡ್ ಇರೋ ಹಾಗೆ. ಇಲ್ಲಿ ಒಂದು ಅರ್ಧವನ್ನ ಪ್ರತಿನಿಧಿಸುವ ಭಾಗಕ್ಕೆ ಕೆಂಪು ಬಣ್ಣವನ್ನ ಹಚ್ಚಬೇಕಾಗುತ್ತೆ. ಈ ರೀತಿ ಹಚ್ಚಿದ ಮೇಲೆ ವಿದ್ಯಾರ್ಥಿಗಳು ಆ ಭಿನ್ನ ರಾಶಿಯಲ್ಲಿರುವ ಅಂಶ ಮತ್ತು ಛೇದವನ್ನ ಗುರುತಿಸಬೇಕಾಗುತ್ತೆ. ಇನ್ನೊಂದು A4 ಹಾಳೆಯನ್ನ ತೆಗೆದುಕೊಂಡು ಅದನ್ನ 3 ಸಮಾನ ಭಾಗಗಳಾಗಿ ಮಡಚಬೇಕಾಗುತ್ತೆ. ನೆನಪಿರಲಿ, ಭಾಗಗಳು ಯಾವಾಗಲೂ ಸಮಾನವಾಗಿರಬೇಕು. ಇಲ್ಲಿ ಉಂಟಾಗುವ ಭಿನ್ನರಾಶಿಗಳಾದ 3ನೇ 1 ಭಾಗ, 3ನೇ 2 ಭಾಗ ಭಿನ್ನರಾಶಿಗಳನ್ನ ಬಣ್ಣ ಹಚ್ಚುವ ಮೂಲಕ ಪ್ರತಿನಿಧಿಸಲಿಕ್ಕೆ ಮಕ್ಕಳಿಗೆ ಹೇಳಬೇಕು. ಪ್ರತಿ ಸಂದರ್ಭದಲ್ಲೂ ಭಿನ್ನರಾಶಿಗಳ ಅಂಶ ಮತ್ತು ಛೇದವನ್ನ ಗುರುತಿಸಲಿಕ್ಕೆ ಮಕ್ಕಳಿಗೆ ನಾವು ಇಲ್ಲಿ ಹೇಳಬೇಕು. ಇನ್ನೊಂದು ಹಾಳೆಯನ್ನ ತೆಗೆದುಕೊಂಡು ಅದನ್ನ 4 ಸಮಾನ ಭಾಗಗಳಾಗಿ ಮಡಿಸಲಿಕ್ಕೆ ನಾವಿಲ್ಲಿ ಮಕ್ಕಳಿಗೆ ಹೇಳಬಹುದು. ಸೊ ಬಣ್ಣ ಹಚ್ಚುವ ಮೂಲಕ ಈ ಒಂದು ಮಡಚಿದ ಕಾಗದದಲ್ಲಿರುವ ಭಿನ್ನರಾಶಿಗಳಾದ 4ನೇ 1 ಭಾಗ, 4ನೇ 3 ಭಾಗ ಇತ್ಯಾದಿಗಳನ್ನ ಪ್ರತಿನಿಧಿಸಲಿಕ್ಕೆ ಮಕ್ಕಳಿಗೆ ನಾವಿಲ್ಲಿ ಹೇಳಬಹುದು. ಎಲ್ಲಾ ಭಿನ್ನರಾಶಿಗಳಲ್ಲಿರುವ ಅಂಶ ಮತ್ತು ಛೇದವನ್ನ ಗುರುತಿಸಲಿಕ್ಕೆ ನಾವಿಲ್ಲಿ ಮಕ್ಕಳಿಗೆ ಹೇಳಬಹುದು. ಸೊ ಈ 3 ಆಕ್ಟಿವಿಟೀಸ್ ಒಂದು ಇಂಟ್ರೆಸ್ಟಿಂಗ್ ಆದ ಆಕ್ಟಿವಿಟೀಸ್ ಆಗಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ನೋಡುವುದರ ಮೂಲಕ ಫ್ರಾಕ್ಷನ್ ಗಳನ್ನ ಅರ್ಥ ಮಾಡಿಸ್ಲಿಕ್ಕೆ ಇವು ಹೆಲ್ಪ್ ಮಾಡುತ್ತವೆ. ಇದೇ ರೀತಿಯಾಗಿ ಕಾಗದಗಳನ್ನ ಮಡಿಸುವ ಮೂಲಕ ಮುಂದೆ ತಿಳಿಸಿರುವ ಭಿನ್ನರಾಶಿಗಳಾದ 5ನೇ 1, 6ನೇ 1 ಇತ್ಯಾದಿ ಭಿನ್ನರಾಶಿಗಳನ್ನ ರಚಿಸಿ ಭಾಗಗಳನ್ನ ಆ ಭಿನ್ನರಾಶಿಗಳಲ್ಲಿ ಪ್ರತಿನಿಧಿಸಲಿಕ್ಕೆ ಮಕ್ಕಳಿಗೆ ಹೇಳಬಹುದು. ಪ್ರತಿಯೊಂದು ಭಿನ್ನರಾಶಿಗಳಲ್ಲಿ ಇರುವ ಅಂಶ ಮತ್ತು ಛೇದವನ್ನ ಗುರುತಿಸಲಿಕ್ಕೆ ಇಂಡಿವಿಜುವಲ್ ಮಕ್ಕಳನ್ನ ನಾವಿಲ್ಲಿ ಕೇಳಬಹುದು, ಅಥವಾ ಇದನ್ನ ಗ್ರೂಪ್ ಆಕ್ಟಿವಿಟಿ ಆಗಿ ಸಹ ಮಾಡಿಸಬಹುದು. ಕೆಲವೊಂದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಮಾಡಬೇಕಾಗುತ್ತೆ. ಎಷ್ಟು 3ನೇ 1 ಭಾಗವು ಒಟ್ಟಿಗೆ ಸೇರಿ 3ನೇ 2 ಭಾಗವನ್ನ ರೂಪಿಸುತ್ತವೆ ಅಂತ ಹೇಳಿದ್ರೆ 2 3ನೇ 1 ಭಾಗ ಸೇರಿ 3ನೇ 2 ಭಾಗವನ್ನ ರೂಪಿಸುತ್ತವೆ ಅಂತ ಹೇಳಿ ಉತ್ತರ ಆಗಿರುತ್ತೆ. ಇವೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಈ ಒಂದು ಆಕ್ಟಿವಿಟಿಯಲ್ಲಿ ಉಪಯೋಗಿಸಲಾದ ಮಡಚಿದ ಕಾಗದಗಳನ್ನ ತೋರಿಸಿ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಬಹುದು. ಅದೇ ರೀತಿಯಾಗಿ ಎಷ್ಟು ಅರ್ಧ ಭಾಗಗಳು 2ನೇ 3 ರೂಪಿಸುತ್ತವೆ ಅಂದ್ರೆ 3 ಅರ್ಧ ಭಾಗಗಳು ಅಂತ ಹೇಳಬಹುದು. ಹಾಳೆಯನ್ನು ಮಡಿಸಿ 2ನೇ 3 ಪ್ರತಿನಿಧಿಸಿ ಮತ್ತು ಇದು 3ನೇ 2ಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ವಿವರಿಸಬೇಕು. ಸೊ ಇಲ್ಲಿ 2 ಹಾಳೆಗಳನ್ನ ಅರ್ಧ ಭಾಗಗಳಾಗಿ ಮಡಿಸಬೇಕು. ಅಲ್ಲಿ 3 ಭಾಗವನ್ನ ನಾವು ತೆಗೆದುಕೊಂಡಾಗ ಅದು 2ನೇ 3 ಆಗುತ್ತೆ. ಒಂದೇ ಕಾಗದದಲ್ಲಿ ನಾವು 3 ಭಾಗಗಳನ್ನ ಮಾಡಿ ಅಲ್ಲಿ 2 ಭಾಗಗಳನ್ನ ಪರಿಗಣಿಸಿದಾಗ 3ನೇ 2 ಸಿಗುತ್ತೆ. ಸೊ 2 ಕಾಗದದಲ್ಲಿ ಬಂದಿರುವ 2ನೇ 3 ಇದು ದೊಡ್ಡದಾಗಿದೆ ಅಂತ ಹೇಳಿ ನಾವು ಇಲ್ಲಿ ಮಕ್ಕಳಿಗೆ ವಿವರಿಸಬಹುದು. ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನ ಪರಸ್ಪರ ಬದಲಾಯಿಸಿದರೆ ಅದು ಸಮಾನವಾಗಿರುತ್ತದೆಯೇ? ಇಲ್ಲ ಅಂತ ಉತ್ತರ. ಪರಸ್ಪರ ಬದಲಾಯಿಸಿದಾಗಲೂ ಭಿನ್ನರಾಶಿಯ ಮೌಲ್ಯವು ಒಂದೇ ಆಗಿರಬೇಕಾದರೆ ಭಿನ್ನರಾಶಿಯ ಅಂಶ ಮತ್ತು ಛೇದ ಯಾವಾಗಲೂ ಒಂದೇ ಸಂಖ್ಯೆ ಆಗಿರಬೇಕು ಅಂತ ಇಲ್ಲಿ ಉತ್ತರ ಆಗಿದೆ. ನಿಮ್ಮ ಆಯ್ಕೆ 2 ಶೂನ್ಯವಲ್ಲದ ಅಂಕಿಗಳನ್ನ ಆರಿಸಿ. ಸೊ ಅಂಕಿಗಳು 4 ಮತ್ತು 7 ಆಗಿರಲಿ. ಸೊ ಇವುಗಳನ್ನ ಬಳಸಿಕೊಂಡು ಸಮಭಿನ್ನ ರಾಶಿ ಅಂತಂದ್ರೆ 4/7 ಆಗಿರುತ್ತೆ. ವಿಷಮ ಭಿನ್ನ ರಾಶಿ ಅಂತಂದ್ರೆ 7/4 ಆಗಿರುತ್ತೆ. ಸೊ ಇಲ್ಲಿ ಯಾವ ಭಿನ್ನ ರಾಶಿ ಛೇದದಲ್ಲಿ ಚಿಕ್ಕ ಬೆಲೆ ಹೊಂದಿರುತ್ತೋ ಅದು ಗರಿಷ್ಠ ಬೆಲೆ ಆಗಿರುತ್ತೆ ಅಂತ ಹೇಳಿ ನಾವು ಹೇಳ್ಬಹುದು. ಅಥವಾ ಇದನ್ನ ಈ ಪೇಪರ್ ಫೋಲ್ಡಿಂಗ್ ಆಕ್ಟಿವಿಟಿ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ಇಲ್ಲಿ 7/4 ದೊಡ್ಡದಾಗಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಹೇಳ್ಬಹುದು. ಛೇದದಲ್ಲಿ ತಂದೆ, ತಾಯಿ, ಹಿರಿಯರ ಜನ್ಮ ದಿನಾಂಕವನ್ನ ಬಳಸಿಕೊಂಡು ಭಿನ್ನ ರಾಶಿಗಳ ಗುಂಪನ್ನ ರೂಪಿಸಿ. ಸೊ ಇದು ಗುಂಪು 1 ಆಗಿರಲಿ. ಉದಾಹರಣೆಗೆ ತಂದೆಯ ಜನ್ಮ ದಿನಾಂಕ 15 ಅಂತ ಆಗಿದ್ರೆ ಇಲ್ಲಿ ನಾವು ಗ್ರೂಪ್ 1 ನಲ್ಲಿ 3/15 ಅಂತ ಹೇಳಿ ಒಂದು ಫ್ರಾಕ್ಷನ್ ಅನ್ನ ಬರೀಬಹುದು. ಅದೇ ರೀತಿಯಾಗಿ ನಿಮ್ಮ ಜನ್ಮ ದಿನಾಂಕವನ್ನ ಬಳಸಿಕೊಂಡು ಭಿನ್ನ ರಾಶಿಗಳ ಮತ್ತೊಂದು ಗುಂಪನ್ನ ರೂಪಿಸಿ. ಇದು ಗುಂಪು 2 ಆಗಿರಲಿ. ಸೊ ಇಲ್ಲಿ ವಿದ್ಯಾರ್ಥಿಯ ಜನ್ಮ ದಿನಾಂಕ 4ನೇ ತಾರೀಕು ಆಗಿತ್ತಂತಂದ್ರೆ ಗ್ರೂಪ್ 2ರಲ್ಲಿ ನಾವು 4/6 ಅಂತ ಹೇಳಿ ಒಂದು ಭಿನ್ನ ರಾಶಿಯನ್ನ ರಚಿಸಬಹುದು. ಗುಂಪು 1ರಲ್ಲಿನ ಭಿನ್ನ ರಾಶಿಗಳಿಗಿಂತ ಹೆಚ್ಚಿನ ಮೌಲ್ಯಗಳನ್ನು ಹೊಂದಿರುವಂತೆ ಗುಂಪು 2ರಲ್ಲಿ ಭಿನ್ನ ರಾಶಿಗಳನ್ನು ರಚಿಸಿ. ಸೊ ಇಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಜನ್ಮ ದಿನಾಂಕದಲ್ಲಿರುವ ಛೇದವು ಕಡಿಮೆ ಸಂಖ್ಯೆಯನ್ನ ತೆಗೆದುಕೊಂಡಾಗ
ಏನಾಗುತ್ತೆ, ಗುಂಪು ಒಂದರಲ್ಲಿನ ಭಿನ್ನರಾಶಿಗಳಿಗಿಂತ ಹೆಚ್ಚಿನ ಮೌಲ್ಯಗಳನ್ನ ಗುಂಪು ಎರಡರಲ್ಲಿನ ಭಿನ್ನರಾಶಿ ಹೊಂದಿರುತ್ತೆ ಅಂತ ಹೇಳಿ ಇಲ್ಲಿ ನಾವು ಹೇಳ್ಬಹುದು. ಗುಂಪು ಎರಡರಲ್ಲಿನ ಅಂತಹ ಭಿನ್ನರಾಶಿಗಳನ್ನ ರೂಪಿಸಲು ಸುಲಭವಾದ ವಿಧಾನ ಅಂತಂದ್ರೆ, ಇಲ್ಲಿ ವಿದ್ಯಾರ್ಥಿಗಳ ಒಂದು ಡೇಟ್ ಆಫ್ ಬರ್ತ್ ಪೇರೆಂಟ್ಸ್ ನ ಡೇಟ್ ಆಫ್ ಬರ್ತ್ ಗಿಂತ ಕಡಿಮೆ ಇರಬೇಕು ಮತ್ತು ವಿದ್ಯಾರ್ಥಿಗಳ ಡೇಟ್ ಆಫ್ ಬರ್ತ್ ನಲ್ಲಿರುವ ಭಿನ್ನರಾಶಿಯಲ್ಲಿನ ಛೇದ ಗ್ರೂಪ್ ಒಂದರಲ್ಲಿರುವ ಭಿನ್ನರಾಶಿಗಳಲ್ಲಿನ ಛೇದಕ್ಕಿಂತ ಚಿಕ್ಕದಾಗಿರಬೇಕು. ಧನ್ಯವಾದಗಳು.